ಎಲ್ರಿಗೂ ನಮಸ್ಕಾರ. ಕರವೀರ ಮಾಹಿತಿ ಮಾಲಿಕೆಯ ಇನ್ನೊಂದು ಸಂಚಿಕೆಗೆ ಎಲ್ಲ ಸಹಕಾರಿ ಬಂಧುಗಳನ್ನ ಆಧಾರದಿಂದ ಸ್ವಾಗತಿಸ್ತಾ ಇವತ್ತಿನ ಸಂಚಿಕೆಯಲ್ಲಿ ಹೊಸ ವಿಷಯವನ್ನ ಪ್ರಸ್ತಾಪ ಮಾಡೋಣ ಅಂತ. ಇವತ್ತಿನ ಸಂಚಿಕೆಯಲ್ಲಿ ಆದಾಯ ತೆರಿಗೆ ಕಾಯ್ದೆಯಡಿಯಲ್ಲಿ ನಗದು ವ್ಯವಹಾರ ಮಿತಿಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ನಾವು ಇತರೆ ವ್ಯವಹಾರಗಳ ಸ್ವೀಕೃತಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ಕಲಂ 186 ಕಲಂ 186 ಇವತ್ತಿನ ಈ ಸಂಚಿಕೆಯನ್ನ ಪ್ರಮುಖವಾದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸಂಚಿಕೆಯನ್ನ ಕೊನೆಯವರೆಗೆ ಮಿಸ್ ಮಾಡದೆ ನೋಡ್ತಾ ಬನ್ನಿ ಸ್ನೇಹಿತರೆ. ಪ್ರಾರಂಭಿಸೋಣ. ಈಗ 186 ಕಲಂ 186 ಅಥವಾ ಹಿಂದಿನ ಕಾಯ್ದೆಯಲ್ಲಿ ಇರುವಂತಹ 269 ಯನ್ನ ನೂತನ ಕಾಯ್ದೆ 2025 ಕಾಯ್ದೆಯಲ್ಲಿ 186 ಆಗಿದೆ ಕಲಂ. ಇತರೆ ನಗದು ಸ್ವೀಕೃತಿಗಳು ಅದರ್ ಕ್ಯಾಶ್ ರೆಸೀಟ್ಸ್. ಏನಾಗಿದೆ ಅಂದ್ರೆ ಇದಕ್ಕೆ ಸ್ವಲ್ಪ ಹಿನ್ನೆಲೆಯನ್ನ ಚರ್ಚೆ ಮಾಡೋಣ ಸ್ನೇಹಿತರೆ. ಕೇಂದ್ರ ಸರ್ಕಾರಕ್ಕೆ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಪದೇ ಪದೇ ನಿರ್ದೇಶಗಳನ್ನು ನೀಡ್ತಾ ಬಂದಿದೆ. ದೇಶದಲ್ಲಿ ಕಪ್ಪು ಹಣದ ಚಲಾವಣೆ ಜಾಸ್ತಿ ಆಗ್ತಾ ಇದೆ, ನೀವು ಏನು ಕ್ರಮ ತಗೊಳ್ತಾ ಇಲ್ಲ ಅಂತ. ಆಮೇಲೆ ಒಂದು ಆಜ್ಞೆಯನ್ನು ಕೂಡ ಆದೇಶ ಮಾಡ್ತು ಜೂನ್ 2015 ನಿಮಗೆಲ್ಲರಿಗೂ ಗೊತ್ತಿರುವಂತ ವಿಚಾರ ಅದು. ಅದರಲ್ಲಿ ಕಪ್ಪು ಹಣದ ಕುರಿತಾಗಿ ವಿಶೇಷ ತನಿಖಾ ದಳವನ್ನು ಕೂಡ ರಚನೆ ಮಾಡಬೇಕಾಗಿತ್ತು. ಆ ವಿಶೇಷ ತನಿಖಾ ದಳ ಎಲ್ಲಾ ರೀತಿಯ ತನಿಖೆಗಳನ್ನ ಮಾಡಿ ಒಂದಿಷ್ಟು ಶಿಫಾರಸುಗಳನ್ನ ಕೊಟ್ಟಿದೆ. ಕೇಂದ್ರ ಸರ್ಕಾರಕ್ಕೆ ಒಂದಿಷ್ಟು ಶಿಫಾರಸನ್ನು ಕೊಟ್ಟಿದೆ. ಅದರಲ್ಲಿ ಕೇಂದ್ರ ಸರ್ಕಾರ ನಮ್ಮ ದೇಶದ ಪ್ರಜೆಗಳು ಯಾವುದೇ ಸಮಯದಲ್ಲಿ ಹೊಂದಿರಬಹುದಾದ ಗರಿಷ್ಠ ನಗದು ಮಿತಿ ಎಷ್ಟಿರಬೇಕು ಅಂತ ನಿಗದಿಪಡಿಸಬೇಕು. ಯಾವುದೇ ಒಬ್ಬ ವ್ಯಕ್ತಿ ತನ್ನ ವ್ಯವಹಾರ ಸ್ಥಳದಲ್ಲಿ ಅಥವಾ ತನ್ನ ಮನೆಯಲ್ಲಿ ಅಥವಾ ತನಗೆ ಸಂಬಂಧಪಟ್ಟ ಜಾಗಗಳಲ್ಲಿ ಹೊಂದಿರಬಹುದಾದ ಒಟ್ಟು ಗರಿಷ್ಠ ನಗದು ಮಿತಿಯನ್ನು ನಿಗದಿಪಡಿಸಬೇಕು ಅನ್ನೋ ಒಂದು ಕಂಡೀಷನ್ ಹೇಳ್ತು, ರೆಕಮೆಂಡೇಶನ್, ಅದೊಂದು ಶಿಫಾರಸು. ಆಮೇಲೆ ಅಘೋಷಿತ ಆಸ್ತಿ, ಯಾರದ್ದೇ ಆದರೂ ಅಘೋಷಿತ ಆಸ್ತಿ, ಘೋಷಣೆ ಆಗದಂತ ಆಸ್ತಿ ಇದ್ರೆ ಅದನ್ನ ಸರ್ಕಾರ ಮುಟ್ಟುಗೋಲು ಹಾಕೊಳ್ಬೇಕು ಅಂತ ಶಿಫಾರಸು ಮಾಡ್ತು. ಮೂರನೇದು ಶಂಕಾಸ್ಪದ ವ್ಯವಹಾರಗಳು, ಸಸ್ಪಿಷನ್ ಟ್ರಾನ್ಸಾಕ್ಷನ್ಸ್. ಯಾವುದೇ ಒಂದು ವ್ಯವಹಾರಗಳಿಗೆ ಸರಿಯಾದ ಮಾಹಿತಿಗಳಿಲ್ಲ, ಸರಿಯಾದ ವಿವರಣೆಗಳಿಲ್ಲ, ಅದು ಶಂಕಾಸ್ಪದ ಮಾಹಿತಿ. ಆ ರೀತಿ ವ್ಯವಹಾರಗಳಿದ್ರೆ ಅದನ್ನ ಬ್ಯಾಂಕ್ಗಳು ಸ್ವಯಂಚಾಲಿತವಾಗಿ ವರದಿ ಮಾಡಲಿಕ್ಕೆ ಒಂದು ಪದ್ಧತಿಯನ್ನ ಅಳವಡಿಸ್ಕೊಳ್ಬೇಕು ಅಂತ. ಸ್ವಯಂಚಾಲಿತವಾಗಿ ಶಂಕಾಸ್ಪದ ವ್ಯವಹಾರವನ್ನ ಸರ್ಕಾರಕ್ಕೆ ವರದಿ ಮಾಡುವಂತಹ ಒಂದು ಪದ್ಧತಿಯನ್ನ ಬ್ಯಾಂಕ್ಗಳು ಅಳವಡಿಸ್ಕೊಳ್ಬೇಕು ಅನ್ನೋ ಶಿಫಾರಸನ್ನು ಮಾಡ್ತು. ಜೊತೆಗೆ ವಿದೇಶದಲ್ಲಿರುವಂತಹ ಆಸ್ತಿಗಳನ್ನ ನೀವು ಘೋಷಣೆ ಮಾಡ್ಕೊಳ್ತೇ ಹೋದ್ರೆ ಅದನ್ನ ಮುಟ್ಟುಗೋಲು ಹಾಕೊಳ್ಬೇಕು, ಮೊದಲ ಮಾಲೀಕತ್ವ ಭಾರತದ ಕೇಂದ್ರ ಸರ್ಕಾರಕ್ಕೆ ಬರುತ್ತದೆ ಅನ್ನೋ ಒಂದು ಶಿಫಾರಸನ್ನು ಕೊಡ್ತು. ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯೊಡನೆ ಮಾಡಬಹುದಾದ ಗರಿಷ್ಠ ನಗದು ವ್ಯವಹಾರಗಳು ಎಷ್ಟಿರಬೇಕು ಅನ್ನೋ ಮಿತಿಯನ್ನ ಹೇರಬೇಕು. ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಒಂದು ದಿನ ಮಾಡಬಹುದಾದಂತಹ ಗರಿಷ್ಠ ನಗದು ವ್ಯವಹಾರ ಎಷ್ಟಿರಬೇಕು ಅನ್ನೋದಕ್ಕೆ ಒಂದು ಮಿತಿಯನ್ನ ಹಾಕಬೇಕು ಅನ್ನೋದು ಶಿಫಾರಸು ಮಾಡಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಆದಾಯ ತೆರಿಗೆಯಲ್ಲಿ ಒಂದು ಹೊಸ ಸೆಕ್ಷನ್ ಅನ್ನ 2017 ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರ. 269 ಅನ್ನೋ ಸೆಕ್ಷನ್ ಅನ್ನ ಜಾರಿಗೆ ತಂದಿದೆ. ಅದನ್ನ ಈಗಿನ ಕಾಯ್ದೆ ಅಂದ್ರೆ 2025 ಬದಲಾದ ಆದಾಯ ತೆರಿಗೆ ಕಾಯ್ದೆಯಲ್ಲಿ 186 ಅಂತೀವಿ ನಾವು, ಅಥವಾ ಸೆಕ್ಷನ್ 186. ಈ ಸೆಕ್ಷನ್ ನಲ್ಲಿ ಇತರೆ ವ್ಯವಹಾರಗಳು ಅಂದ್ರೆ ಠೇವಣಿ ಸ್ವೀಕಾರ ಹಿಂದೆ ಹೇಳಿದ್ವಲ್ಲ, ಆ ವ್ಯವಹಾರಗಳಿಗೆ ಹೊರತಾಗಿ ಠೇವಣಿ ಸ್ವೀಕಾರ ಅಥವಾ ಠೇವಣಿ ಮರುಪಾವತಿ, ಸಾಲ ಸ್ವೀಕಾರ, ಸಾಲ ಮರುಪಾವತಿ, ಸ್ಥಿರಾಸ್ತಿ ಸಂಬಂಧದ ವ್ಯವಹಾರಗಳು, ಇದರ ಹೊರತಾಗಿ ವ್ಯವಹಾರಗಳಿದ್ದರೆ ಅವುಗಳಿಗೆ ಒಂದು ಮಿತಿ ಇರಬೇಕು ಅನ್ನೋದು ಇದರಲ್ಲಿ. ಆ ಮಿತಿಗೆ ಏನು ಇರಬೇಕು ಅನ್ನೋದನ್ನ ಈ 186 ಸೆಕ್ಷನ್ ಹೇಳುತ್ತೆ. ಏನ್ ಹೇಳುತ್ತೆ? ಸೆಕ್ಷನ್ 186 reads as follows. ಅಂದ್ರೆ ಯಾವ ರೀತಿ ಹೇಳುತ್ತೆ ಅಂದ್ರೆ, ನೋ ಪರ್ಸನ್ ಶಾಲ್ ರಿಸೀವ್ ಎನ್ ಅಮೌಂಟ್ ಆಫ್ 2 lakhs or more ಫ್ರಮ್ ಎ ಪರ್ಸನ್ ಇನ್ ಅಗ್ರಿಗೇಟ್ ಇನ್ ಎ ಡೇ in respect of a single transaction or in respect of transaction relating to one event or occasion, except through account pay check or account pay draft or electronic ಕ್ಲಿಯರಿಂಗ್ ಸಿಸ್ಟಮ್ ಥ್ರೂ ಎ ಬ್ಯಾಂಕಿಂಗ್ ಚಾನಲ್ ಅಂತ ಹೇಳಿದೆ. ಅಂದ್ರೆ ಅದನ್ನ ಕನ್ನಡದಲ್ಲಿ ನಿಮ್ಗೆ ಹೇಳಬೇಕು ಅಂದ್ರೆ, ಕಲಂ 186 ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ 2 ಲಕ್ಷ ರೂಪಾಯಿಗಳು ಅಥವಾ ಅದಕ್ಕಿಂತ ಹೆಚ್ಚು ಮೊತ್ತವನ್ನ, ಇಲ್ಲಿ 2 ಲಕ್ಷ ರೂಪಾಯಿಗಳು ಸೇರ್ಕೊಳತ್ತೆ, 2 ಲಕ್ಷ ರೂಪಾಯಿಗಳು ಅಥವಾ ಅದಕ್ಕಿಂತ ಹೆಚ್ಚು ಮೊತ್ತವನ್ನ ಒಂದು ದಿನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯಿಂದ ಅಥವಾ
ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಒಂದು ಘಟನೆ ಅಥವಾ ಸಂದರ್ಭಕ್ಕೆ ಸಂಬಂಧಿಸಿದಂತೆ ಬೇರೊಬ್ಬ ವ್ಯಕ್ತಿಯಿಂದ ಬ್ಯಾಂಕಿನ ಅಕೌಂಟ್ ಪೇ ಚೆಕ್ ಅಥವಾ ಡ್ರಾಫ್ಟ್ ಅಥವಾ ಅಕೌಂಟಿನ ಟ್ರಾನ್ಸಾಕ್ಷನ್ ಅಥವಾ RTGS ನೆಫ್ಟ್ ಅಥವಾ ಎಲೆಕ್ಟ್ರಾನಿಕ್ ಸಿಸ್ಟಮ್ ಏನಿದೆಯೋ ಈಗಿನ ಪ್ರಚಲಿತವಾಗಿರುವಂತಹ ಎಲೆಕ್ಟ್ರಾನಿಕ್ ಸಿಸ್ಟಮ್ ಹೊರತಾಗಿ ಬೇರೆ ಯಾವುದೇ ರೂಪದಲ್ಲಿ ಸ್ವೀಕರಿಸುವಂತಿಲ್ಲ. ಅಂದ್ರೆ ನಗದು ರೂಪದಲ್ಲಿ ಸ್ವೀಕರಿಸುವಂತಿಲ್ಲ. ಇದು ಈಗ ಜಾರಿಯಲ್ಲಿರುವಂತಹ ಒಂದು ಕಾಯ್ದೆ ಅಂಶ. ಇದು ಕೆಲವರಿಗೆ ಅಪ್ಲೈ ಆಗೋದಿಲ್ಲ. ಯಾರ್ಯಾರಿಗೆ ಅಪ್ಲೈ ಆಗೋದಿಲ್ಲ? ಸೆಂಟ್ರಲ್ ಗೌರ್ಮೆಂಟ್ಗಳಿಗೆ ಅಥವಾ ರಾಜ್ಯ ಸರ್ಕಾರಗಳಿಗೆ ಅಥವಾ ರಾಜ್ಯ ಸರ್ಕಾರಗಳ ಯಾವುದೇ ಅಂಡರ್ಟೇಕಿಂಗ್ಗಳಿಗೆ ಅದಕ್ಕೆ ಅಪ್ಲೈ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಸೆಕ್ಷನ್ 185 ನಲ್ಲಿ ಹೇಳಿರುವಂತಹ ವ್ಯವಹಾರಗಳಿಗೆ ಸೆಕ್ಷನ್ 185 ಮೊದಲೇ ಡಿಸ್ಕಸ್ ಮಾಡ್ದಂಗೆ ಯಾವುದೇ ವ್ಯಕ್ತಿ 20,000ಗಿಂತ ಹೆಚ್ಚು ಠೇವಣಿಯನ್ನ ಅಥವಾ ಸಾಲವನ್ನ ಅಥವಾ ಸ್ಥಿರಾಸ್ತಿ ಸಂಬಂಧದ ವ್ಯವಹಾರಗಳನ್ನ ಮಾಡುವಂತಿಲ್ಲ. ಅದನ್ನು ನಾವು 185 ಸೆಕ್ಷನ್ ನಲ್ಲಿ ಹೇಳಿದ್ವಿ. ಸ್ಥಿರಾಸ್ತಿಗೆ ಸಂಬಂಧಪಟ್ಟ ವ್ಯವಹಾರದಲ್ಲಿ 20,000ಗಿಂತ ಜಾಸ್ತಿ ತಗೊಳ್ಳೋದಾಗ್ಲಿ ಅಥವಾ ಸಾಲದ ರೂಪದಲ್ಲಿ 20,000 ರೂಪಾಯಿಗಿಂತ ಜಾಸ್ತಿ ತಗೊಳ್ಳೋದಾಗ್ಲಿ ಅಥವಾ ಠೇವಣಿ ರೂಪದಲ್ಲಿ 20,000ಗಿಂತ ಜಾಸ್ತಿ ತಗೊಳ್ಳೋದಾಗ್ಲಿ ಮಾಡುವಂಗಿಲ್ಲ ಅಂತ ಹೇಳಿದ್ವಿ. ಅದಕ್ಕೆ ಈ ಸೆಕ್ಷನ್ ಅಪ್ಲೈ ಆಗೋದಿಲ್ಲ. ಅಂದ್ರೆ ಆ ಸೆಕ್ಷನ್ ಆಸ್ ಇಟ್ ಈಸ್ ಮುಂದುವರಿಯುತ್ತೆ. ಈ ಸೆಕ್ಷನ್ ಬಂದಿರೋದ್ರಿಂದ ಆ ಸೆಕ್ಷನ್ ಅಲ್ಲಿರೋ ಅಂಶಗಳಿಗೆಲ್ಲ 2 ಲಕ್ಷ ರೂಪಾಯಿ ಮಿತಿ ಬರುತ್ತಾ? ಇಲ್ಲ. ಇನ್ನು ಕಾಲ ಕಾಲಕ್ಕೆ ಕೇಂದ್ರ ಸರ್ಕಾರ ಕೆಲವೊಂದು ನೋಟಿಫಿಕೇಶನ್ ಮೂಲಕ ಹೇಳುತ್ತೆ ಯಾವ್ಯಾವ ವರ್ಗಗಳಿಗೆ ಯಾವ್ಯಾವ ಸ್ವೀಕೃತಿಗಳಿಗೆ ಅನ್ವಯಿಸೋದಿಲ್ಲ ಅಂತ. ಅಂತಹ ಇದಕ್ಕೆ ಅನ್ವಯಿಸೋದಿಲ್ಲ. ಅದ ನಂತರ ಕೇಂದ್ರ ಸರ್ಕಾರ ಒಂದೆರಡು ಮಾರ್ಗಸೂಚಿ ಬಂದಿದೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ವ್ಯವಹಾರದಲ್ಲಿ ಅಂದ್ರೆ ಅಗ್ರಿಕಲ್ಚರಲ್ ಪ್ರಾಡ್ಯೂಸ್ ಗಳನ್ನ ಖರೀದಿ ಮಾಡ್ಲಿಕ್ಕೆ ಉಪಯೋಗಿಸಿದಲ್ಲಿ ಅದಕ್ಕೆ ಈ 2 ಲಕ್ಷ ರೂಪಾಯಿ ಮಿತಿ ಅನ್ವಯಿಸೋದಿಲ್ಲ ಅಂತ ಒಂದು ಸಾರಿ ಅನೌನ್ಸ್ ಮಾಡಿತ್ತು. ಆಮೇಲೆ ಅದನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಈ ವಿನಾಯಿತಿಯನ್ನ ಉಲ್ಲಂಘನೆ ಮಾಡಿದರೆ ಮಾಮೂಲಾಗಿ 185, 186 ಎಲ್ಲ ಹೇಗಿತ್ತು ಅದೇ ರೀತಿ ಈ ಸೆಕ್ಷನ್ 188 ಅಲ್ಲಿ ಕೂಡ ಈ ಕಲಂ ಅನ್ನ ಉಲ್ಲಂಘಿಸಿದರೆ ಸಮಾನ ಮೊತ್ತದ ದಂಡ ಪಾವತಿಸಬೇಕಾಗತ್ತೆ. ಸೊ ಇದು ಅತ್ಯಂತ ಗಂಭೀರವಾದಂತಹ ಸಾಲ ಸ್ವೀಕಾರ, ಠೇವಣಿ ಸ್ವೀಕಾರ ಮತ್ತು ಸ್ಥಿರಾಸ್ತಿ ಸಂಬಂಧದ ವ್ಯವಹಾರಗಳ ಹೊರತಾಗಿರುವಂತಹ ಯಾವುದೇ ವ್ಯವಹಾರ ಮಾಡುತ್ತಿದ್ರು, ಯಾವುದೇ ಸ್ವೀಕೃತಿಯನ್ನ ತಗೊಳ್ಳೋದಿದ್ರು ನಿಮಗೆ 2 ಲಕ್ಷ ರೂಪಾಯಿ ಮಿತಿ ಅನ್ವಯಿಸುತ್ತೆ. ಇದು ಗರಿಷ್ಠ ವ್ಯವಹಾರಿಕ ಮಿತಿ. ಇದ್ರ ಪರಿಣಾಮ ಏನು? ಇದರಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಪದಗಳನ್ನು ವಿಶ್ಲೇಷಣೆ ಮಾಡಿದ್ರೆ ಒಬ್ಬ ವ್ಯಕ್ತಿ, ಅವನು ಬಿಸ್ನೆಸ್ ಮೆನ್ ಆಗಿರ್ಬೇಕು ಅಥವಾ ಸಹಕಾರಿ ಸಂಸ್ಥೆ ಆಗಿರ್ಬೇಕು, ಏನು ಹೇಳಿಲ್ಲ. ಪರ್ಸನ್ ಅನ್ನೋ ಡೆಫಿನಿಷನ್ ಕ್ಲಿಯರ್ ಆಗಿದೆ. ಎನಿ ಪರ್ಸನ್ ಒಂದು ದಿನ ಅಂದ್ರೆ 24 ತಾಸಿನ ಒಂದು ದಿನದ ಅವಧಿಯಲ್ಲಿ 269 ನಲ್ಲಿ ಒಂದು ದಿನ ಅನ್ನೋ ಪದವನ್ನು ಉಪಯೋಗಿಸಿರ್ಲಿಲ್ಲ, ಒಟ್ಟು ಅನ್ನೋ ಪದವನ್ನು ಹೇಳಿದ್ರು. ನೆನ್ಪಿಟ್ಕೊಳ್ಳಿ. ಹಾಗಾಗಿ ಇಲ್ಲಿ ಒಂದು ದಿನ, ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಥವಾ ಒಂದು ಘಟನೆ ಅಥವಾ ಒಂದು ಸಂದರ್ಭಕ್ಕೆ ಸಂಬಂಧಿಸಿದಂತೆ, ಘಟನೆ ಬೇರೆ ಸಂದರ್ಭ ಬೇರೆ. ಘಟನೆಗೂ ಈವೆಂಟ್ ಅಂಡ್ ಅಕೇಶನ್, ಈವೆಂಟ್ ಅಥವಾ ಅಕೇಶನ್ ಅನ್ನೋದನ್ನ ಡಿಫೈನ್ ಮಾಡಿದ್ರಿಂದ ಅರ್ಥ ಏನು ಅಂತ ನಾವು ತಿಳ್ಕೊಳ್ಬೇಕು. ಒಂದು ಘಟನೆಗೂ ಒಂದು ಸಂದರ್ಭಕ್ಕೂ ವ್ಯತ್ಯಾಸ ಏನು? ಘಟನೆ ಅಂದ್ರೆ ಯಾವುದು ಅಂದ್ರೆ ತಾನಾಗಿಯೇ ಘಟಿಸುವಂತದ್ದು ಘಟನೆ, ನಾವಾಗೆ ಟ್ರಾನ್ಸಾಕ್ಷನ್ ಮಾಡುವಂತದ್ದು ಸಂದರ್ಭ. ಒಂದು ಉದಾಹರಣೆ ಹೇಳ್ತೀನಿ. ಮರಣ ಮತ್ತು ಜನನ ಘಟನೆ, ಜನನ ಮತ್ತು ಮರಣ ಘಟನೆ ಅಂದ್ರೆ ಅದು ಘಟಿಸುತ್ತದೆ ಇನ್ ದಿ ಈವೆಂಟ್ ಆಫ್ ಡೆತ್ ಅಂತ ಹೇಳ್ತೀವಿ. ಆನ್ ದಿ ಅಕೇಶನ್ ಆಫ್ ಡೆತ್ ಅಂತ ಹೇಳೋದಿಲ್ಲ ನಾವು. ಇನ್ ದಿ ಈವೆಂಟ್ ಆಫ್ ಬರ್ತ್, ಇನ್ ದಿ ಈವೆಂಟ್ ಆಫ್ ಡೆತ್ ಅಂತೀವಿ. ಈ ಬರ್ತ್ ಅಂಡ್ ಡೆತ್ ದೇ ಆರ್ ಈವೆಂಟ್ಸ್. ಮ್ಯಾರೇಜ್ ಆನ್ ದಿ ಅಕೇಶನ್, ಇನ್ ದಿ ಈವೆಂಟ್ ಆಫ್ ಮ್ಯಾರೇಜ್ ಹೇಳೋದಿಲ್ಲ. ಮ್ಯಾರೇಜ್ ಈಸ್ ಅನ್ ಅಕೇಶನ್. ಒಂದು ವಾರ್ಷಿಕೋತ್ಸವ ಮಾಡ್ತಾ ಇದೀವಿ ಅಂದ್ರೆ ಅದೊಂದು ಸಂದರ್ಭ. ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅಂತೀವಿ. ಒಂದು ಆಕ್ಸಿಡೆಂಟ್, ಒಂದು ಘಟನೆ, ತಾನಾಗಿಯೇ ಆಗುವಂಥದ್ದು ಒಂದು ಘಟನೆ. ವಾರ್ಷಿಕೋತ್ಸವ ಅನ್ನೋದು ನಾವು ಆಯೋಜನೆ ಮಾಡುವಂಥದ್ದು, ಅದು ಒಂದು ಸಂದರ್ಭ. ಸೊ ಘಟನೆಗೆ ಸಂಬಂಧಪಟ್ಟಂತೆ ಅಥವಾ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಸ್ವೀಕೃತಿ 2 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಯಾಕೆ ಇದನ್ನು ಅಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ಸಪೋಸ್ ನಿಮ್ಮಲ್ಲಿ ಒಂದ್ 2-3 ಎಕ್ಸಾಂಪಲ್ ತಗೊಳ್ಳೋಣ, ಆವಾಗ ಇದು ಕ್ಲಾರಿಟಿ ಆಗತ್ತೆ. ನೀವು ಒಂದು ಜ್ಯುವೆಲರಿ ಶಾಪಿಗೆ ಹೋಗ್ತೀರಿ. ಜ್ಯುವೆಲರಿ ಶಾಪಿಗೆ ಹೋಗಿ ಒಂದು 70,000 ರೂಪಾಯಿದು ಒಂದು ಐಟಮು, 80,000 ರೂಪಾಯಿದು ಮತ್ತೊಂದು ಐಟಮು, ಮತ್ತೊಂದು 50,000 ರೂಪಾಯಿದು ಒಂದು ಐಟಮು ತಗೊಳ್ತೀರಿ ಅಂತ ಇಟ್ಕೊಳ್ಳಿ.
ಅಥವಾ ಒಂದು 70,000 ರೂಪಾಯಿದು, 80,000 ರೂಪಾಯಿದು, 7 8 13 ಒಂದು ಮತ್ತೊಂದು 90,000 ರೂಪಾಯಿ ಐಟಮು ಅಂದ್ರೆ 2,10,000 ರೂಪಾಯಿ ಆಗತ್ತೆ. 3 ಬಿಲ್ಗಳನ್ನ ಬೇರೆ ಬೇರೆ ಮಾಡ್ತೀವಿ, ಆಗ 2 ಲಕ್ಷದ ಒಳಗೆ ಬರುತ್ತೆ. ಆಗ ನಾವು ಒಂದು 2 ಲಕ್ಷದ ಒಳಗಿರೋದ್ರಿಂದ ಪಾವತಿ ಮಾಡ್ಬೋದಾ? ಒಬ್ಬನೇ ವ್ಯಕ್ತಿಯ ಹೆಸರಿಗೆ 3 ಬಿಲ್ಗಳನ್ನು ಹಾಕಿದ್ರೆ ಅದು ಒಟ್ಟು ಬಿಲ್ಲುಗಳು 2 ಲಕ್ಷದಕ್ಕಿಂತ ಜಾಸ್ತಿ ಆದರೆ ಅದು ಈ ಸೆಕ್ಷನ್ ಕೆಳಗಡೆ ಬರ್ತದೆ. ಅಂದ್ರೆ ನಿಮಗೆ ಮಿತಿ ಬರುವಂತದ್ದು 2 ಲಕ್ಷ. ಒಬ್ಬ ವ್ಯಕ್ತಿಯಿಂದ ಒಂದು ದಿನ ಬೇರೆ ಬೇರೆ ಬಿಲ್ಲುಗಳಿರ್ಬೋದು, ಆದ್ರೆ ಒಬ್ಬ ವ್ಯಕ್ತಿಯಿಂದ ನೀವು ಸ್ವೀಕರಿಸುವಂತಿಲ್ಲ 2 ಲಕ್ಷಕ್ಕಿಂತ ಹೆಚ್ಚು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸಪೋಸ್ ನೀವು ಒಂದು ಕಾರ್ ಇದೆ, ನಿಮ್ದು ಸೆಕೆಂಡ್ ಹ್ಯಾಂಡ್ ಕಾರ್ ಇದೆ, ಅದನ್ನ ಸೇಲ್ ಮಾಡ್ತೀರಿ. ಆ ಸೆಕೆಂಡ್ ಹ್ಯಾಂಡ್ ಕಾರ್ ಅನ್ನ 2,50,000 ರೂಪಾಯಿ ಮಾರ್ತೀರಿ. ಅವನು ಆ ಕಾರಿಗೆ ಸಂಬಂಧಪಟ್ಟಂತೆ ಇವತ್ತು ಒಂದು 60,000 ರೂಪಾಯಿ ಕೊಡ್ತಾನೆ, ನಾಳೆ 1,90,000 ರೂಪಾಯಿ ಕೊಡ್ತಾನೆ. ಆಗ ನೀವು ತಗೊಳ್ಬೋದಾ? ಒಂದು ದಿನ ಅಲ್ಲಲ್ಲ ಸರ್, ಅದು 90,000 ರೂಪಾಯಿ ಒಂದು ದಿನ, 1,60,000 ರೂಪಾಯಿ ಒಂದು ದಿನ ಕೊಡ್ತೀವಿ, ಹಾಗಾಗಿ ಅದು 2 ದಿನ ಆಗತ್ತೆ, ತಗೊಳ್ಬೋದಾ? ಇಲ್ಲ. ಯಾಕೆಂದ್ರೆ ಒಂದು ಘಟನೆಗೆ ಸಂಬಂಧಪಟ್ಟಂತೆ, ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಒಂದು ವ್ಯವಹಾರ ಅದು. ನೀವು ಸೇಲ್ ಆಫ್ ಕಾರ್ ಇಸ್ ಎ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಹಾಗೆ ಒಂದು ಘಟನೆಗೆ ಸಂಬಂಧಪಟ್ಟಂತೆ, ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ, ಈಗ ಸಪೋಸ್ ನೀವು ವಾರ್ಷಿಕೋತ್ಸವ ಆಚರಣೆ ಮಾಡ್ತೀರಿ. ವಾರ್ಷಿಕೋತ್ಸವದ ಆಚರಣೆಯಲ್ಲಿ ಒಬ್ಬ ಮನುಷ್ಯನಿಗೆ ಒಂದಿಷ್ಟು ನೀವು ಇದನ್ನ ಕೊಟ್ಟಿರ್ತೀರಿ, ಬೇರೆ ಬೇರೆ ಇದು. ಅವನಿಗೆ ಶಾಮಿಯಾನ ಹಾಕ್ಬೇಕು, ಊಟದ ಸಪ್ಲೈ ಮಾಡಬೇಕು, ಹಾಗೆ ಚೇರ್ಗಳನ್ನ ಕೊಡಬೇಕು, ಲೈಟಿಂಗ್ಸ್ ಮಾಡಬೇಕು, ಮೈಕ್ ಸಪ್ಲೈ ಮಾಡಬೇಕು ಅಂತೆಲ್ಲ ಹೇಳಿರ್ತೀರಿ. ಅವನು 2.5 ಲಕ್ಷ ರೂಪಾಯಿ ಬಿಲ್ ಮಾಡಿರ್ತಾನೆ. ಅದೇ ವ್ಯಕ್ತಿಗೆ ಹಾಗಾದ್ರೆ ಮೈಕಿಗೆ ಬೇರೆ ಬಿಲ್ ಕೊಡು, ಇದಕ್ಕೆ ಶಾಮಿಯಾನ ಸಪ್ಲೈ ಮಾಡಿದ್ದಕ್ಕೆ ಬೇರೆ ಬಿಲ್ ಕೊಡು, ಚೇರ್ಗಳಿಗೆ ಬೇರೆ ಬಿಲ್ ಕೊಡು, ಡಿವೈಡ್ ಮಾಡಿ ನಿನಗೆ ಕೊಡ್ತೀನಿ ಅಂದ್ರೆ, ಒಂದು ಸಂದರ್ಭ, ವಾರ್ಷಿಕೋತ್ಸವ ಒಂದು ಸಂದರ್ಭ, ಆನ್ ದಿ ಅಕೇಶನ್ ಆಫ್ ಆನಿವರ್ಸರಿ. ಹಾಗಾಗಿ ಅವನಿಗೆ ಕೊಡುವಂತಹ 2,50,000 ರೂಪಾಯಿಯನ್ನ ನಗದು ರೂಪದಲ್ಲಿ ಪಾವತಿಸುವಂತಿಲ್ಲ. ಅದು ಬೇರೆ ಬೇರೆ ದಿನ ಪಾವತಿಸ್ತೀನಿ ಸರ್, ಬರೋದಿಲ್ಲ. ಯಾಕೆಂದ್ರೆ ಆನ್ ದಿ ಅಕೇಶನ್, ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅಥವಾ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಇದೆ. ಸೊ ಒಬ್ಬ ವ್ಯಕ್ತಿ, ಒಂದು ದಿನ, ಒಂದು ವ್ಯವಹಾರ, ಒಂದು ಘಟನೆ, ಒಂದು ಸಂದರ್ಭ, ಈ 5 ಅಂಶಗಳು ಒಂದಕ್ಕೊಂದು ಪೂರಕ, ಎಲ್ಲದನ್ನು ಪರಿಗಣಿಸಿ ನಾವು ವ್ಯವಹಾರ ಇದನ್ನ ನೋಡ್ಬೇಕಾಗತ್ತೆ, 2 ಲಕ್ಷ ರೂಪಾಯಿ ಪಾವತಿ ಮಾಡೋದನ್ನ. ಇದ್ರ ಪರಿಣಾಮ ಏನಾಗತ್ತೆ? ಇದ್ರ ಪರಿಣಾಮ ಸಹಕಾರಿ ಸಂಸ್ಥೆಗಳಿಗೆ ಹೇಳುವಂತದ್ದಾದ್ರೆ, ನಿಮ್ಮಲ್ಲಿ ಠೇವಣಿ, ಸಾಲ, ಸ್ಥಿರಾಸ್ತಿ ವ್ಯವಹಾರಗಳಿಗೆ 269SS ಅಥವಾ 185 ಅಪ್ಲೈ ಆಗತ್ತೆ. ಅದರ ಪ್ರಕಾರ ಮಾಡಬೇಕು. ಅದರ ಹೊರತಾಗಿ ಬಾಕಿ ಎಲ್ಲ ಸ್ವೀಕೃತಿಗಳಿಗೆ ಇದು ಅನ್ವಯಿಸುತ್ತೆ. ಯಾವ್ದ್ಯಾವ್ದು ಠೇವಣಿ ಅಲ್ಲದ್ದು, ಸಾಲ ಅಲ್ಲದ್ದು, ಸ್ಥಿರಾಸ್ತಿ ವ್ಯವಹಾರ ಅಲ್ಲದ್ದು ಸ್ವೀಕೃತಿಗಳು ಯಾವ್ದ್ಯಾವ್ದು ನೋಡ್ತಾ ಹೋಗೋಣ ಒಂದೊಂದೇ. ಉಳಿತಾಯ ಖಾತೆ, ನಿಮ್ಮಲ್ಲಿ ಅದು ಠೇವಣಿ ಆಗದಿದ್ದರೆ, ಶುದ್ಧ ಉಳಿತಾಯ ಖಾತೆ ಆಗಿದ್ದರೆ, ಉಳಿತಾಯ ಖಾತೆಗೆ ನೀವು ಒಂದು ದಿನ ಒಬ್ಬ ವ್ಯಕ್ತಿಯಿಂದ 2 ಲಕ್ಷಕ್ಕಿಂತ ಹೆಚ್ಚು ಉಳಿತಾಯ ಖಾತೆಗೆ ಜಮಾ ಮಾಡಿಕೊಳ್ಳುವಂತಿಲ್ಲ. ಬಂಡವಾಳ ಖಾತೆ, ಶೇರ್ ತಗೊಳ್ಳಿಕ್ಕೆ ಒಬ್ಬ ಅಪ್ಲಿಕೇಶನ್ ಹಾಕಿದ್ದಾನೆ, ಒಂದು ದಿನ ಒಬ್ಬ ವ್ಯಕ್ತಿಗೆ 2 ಲಕ್ಷಕ್ಕಿಂತ ಹೆಚ್ಚು ಮೊತ್ತದ ಶೇರ್ ಅನ್ನ ನಗದು ರೂಪದಲ್ಲಿ ಸ್ವೀಕರಿಸಿ ಶೇರ್ ಅಲಾಟ್ ಮಾಡುವಂತಿಲ್ಲ. ಅವನು ಚೆಕ್ ಕೊಡ್ತಾನೆ, ಎಷ್ಟು ಕೊಡ್ಬೋದು. ಇದು ನಗದು ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ. ಸ್ಥಿರಾಸ್ತಿ ಸಂಬಂಧಗಳಿಗೆ 20,000 ರೂಪಾಯಿ 185 ಸೆಕ್ಷನ್ ಇದೆ. ಆದರೆ ಚರಾಸ್ತಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಕಂಪ್ಯೂಟರ್ಗಳಿದೆ, ಅಥವಾ ಫರ್ನಿಚರ್ ಇದೆ, ಅಥವಾ ಇನ್ಯಾವುದೋ ಕಾರ್ ಅಥವಾ ವೆಹಿಕಲ್ ಇದೆ, ಇಂಥದ್ದು ಯಾವುದನ್ನ ಮಾರ್ತಾ ಇದ್ದೀರಿ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು 2 ಲಕ್ಷಕ್ಕಿಂತ ಹೆಚ್ಚು ತಗೊಳ್ಬೋದಾ? ಇಲ್ಲ. ಆದಾಯ, ಯಾವುದೊಂದು ದೊಡ್ಡ ಸಾಲ ಕೊಟ್ಟಿದ್ದೀವಿ, ಒಂದು 25 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೀವಿ, ಅವನಿಗೆ 2.5 ಲಕ್ಷ ರೂಪಾಯಿ ಬಡ್ಡಿ ಬಾಕಿ ಆಗಿದೆ, ಅವನು ಒಂದು ಕಂತಿನಲ್ಲಿ ತಂದು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ, ತಂದು ಕೊಡ್ಬೋದಾ? ಇಲ್ಲ. ಈ ನಿಯಮ ಈ ರೀತಿಯ ಎಲ್ಲ ಸ್ವೀಕೃತಿಗಳಿಗೆ ಅನ್ವಯಿಸುತ್ತೆ. ಇದ್ರ ಪರಿಣಾಮ, ಈ ಪರಿಣಾಮವನ್ನ ಗಮನಿಸಿ, ಇದು ಯಾರ್ಯಾರಿಗೆ ಅನ್ವಯಿಸುತ್ತೆ? ಸರ್, ಪಾನ್ ಹೊಂದಿದ್ರು ಮಾತ್ರ ಅನ್ವಯಿಸುತ್ತೆ, ಪಾನ್ ಹೊಂದಿದವರಿಗೆ ಅನ್ವಯಿಸುತ್ತೆ. ಪಾನ್ ಹೊಂದಿರ್ಲಿ ಹೊಂದಿದೆ ಇರ್ಲಿ ಎಲ್ಲ ವ್ಯಕ್ತಿಗಳಿಗೂ ಅನ್ವಯಿಸುತ್ತೆ. ಅಂತಹ ಸ್ವೀಕೃತಿಗಳು ಆದಾಯ ತೆರಿಗೆ ವ್ಯಾಪ್ತಿಗೆ ಬರ್ಲಿ ಬರದೇ ಇರ್ಲಿ. ಆದಾಯ ತೆರಿಗೆ ವ್ಯಾಪ್ತಿಗೆ ಬರೋದಿಲ್ಲ ಸರ್, ಇದು ಅಂತದಕ್ಕೆ ಮಾಡ್ಬೋದಾ? ಅದಕ್ಕೂ ವಿನಾಯಿತಿ ಇಲ್ಲ. ಆದಾಯದ ಮೂಲ ಅಥವಾ ಸ್ವರೂಪ ಹೇಗೆ ಇರ್ಲಿ, ಅದು ಅಗ್ರಿಕಲ್ಚರ್ ಇನ್ಕಮ್ ಆಗಿರ್ಲಿ, ಅಥವಾ ಯಾರಿಂದನೋ ಪಡೆದ ಸಾಲ ಆಗಿರ್ಲಿ, ಅಥವಾ ಯಾವುದೇ ಬಾಬ್ತಿ ಇರ್ಲಿ, ಆದಾಯದ ಮೂಲ ಅಥವಾ ಸ್ವರೂಪ ನಮ್ಗೆ ಸಂಬಂಧ ಇಲ್ಲ. ವ್ಯಕ್ತಿಗಳ ಮಧ್ಯೆ ಅಂದ್ರೆ ಯಾರ್ಯಾರ ಮಧ್ಯೆ? ಯಾವುದೇ ವ್ಯಕ್ತಿಗಳ ಮಧ್ಯೆನೂ ವ್ಯವಹಾರ ಮಾಡುವಂತಿಲ್ಲ. ಸಹಕಾರ ಸಂಸ್ಥೆಗಳ ಜೊತೆಗೆ ಮಾಡೋ ಅಪ್ಪ ಮಗ, ಗಂಡ ಹೆಂಡತಿ,
ಮುಂತಾದ ಪರಸ್ಪರ ಸಂಬಂಧಿಕರ ಮಧ್ಯದ ವ್ಯವಹಾರ ಕೂಡ ಒಂದು ದಿನ 2 ಲಕ್ಷಕ್ಕಿಂತ ಹೆಚ್ಚು ನಗದು ರೂಪದಲ್ಲಿ ವ್ಯವಹರಿಸುವಂತಿಲ್ಲ. ಅಂದರೆ ಅವರ ಮಧ್ಯದ ವ್ಯವಹಾರ ಕೂಡ 2 ಲಕ್ಷಕ್ಕಿಂತ ಹೆಚ್ಚು ನಗದು ರೂಪದಲ್ಲಿ ಆದರೆ ಈ ಕಲಮಿನ ಕೆಳಗಡೆ ಬರ್ತದೆ, ಅವರು ಅದಕ್ಕೆ ದಂಡವನ್ನ ಕಟ್ಟಬೇಕಾಗತ್ತೆ. ಸರ್ ಅವ್ರ ಪಾನ್ ಕಾರ್ಡು ಇಲ್ಲ, ಅವ್ರ ತೆರಿಗೆ ವ್ಯಾಪ್ತಿಗೆ ಬರೋದಿಲ್ಲ, ಅವರು ತೆರಿಗೆಯನ್ನು ಕೊಡುವಂತಹ ವ್ಯಕ್ತಿಗಳಲ್ಲ, ಸೊ ತೆರಿಗೆ ಬಾಧ್ಯತೆ ಇಲ್ಲದವರಂತೂ ನಾನ್ ಟ್ಯಾಕ್ಸಬಲ್ ಎಂಟಿಟೀಸ್, ಅಥವಾ ಅವ್ರು ತೆರಿಗೆ ಕೊಡ್ತಾ ಇಲ್ಲ ಸರ್, ಅವ್ರ ಆದಾಯ ತೆರಿಗೆ ವ್ಯಾಪ್ತಿಯಲ್ಲಿ ಬರ್ತಾ ಇಲ್ಲ, ಅಂತವ್ರ ಮಧ್ಯೆ ಏನ್ ಮಾಡ್ಬೋದಾ? ಖಂಡಿತ ಇಲ್ಲ. ಹಾಗಾಗಿ ತೆರಿಗೆ ಬಾಧ್ಯತೆ ಇಲ್ಲದೆ ಇರುವಂತಹ 2 ವ್ಯಕ್ತಿಗಳ ಮಧ್ಯೆ ಕೂಡ ವ್ಯವಹಾರ ನಡೆದ್ರು ಕೂಡ ಈ ನಿಯಮ ಅನ್ವಯಿಸುತ್ತೆ. ಕೊಟ್ಟು ತಗೊಳ್ಳುವಂಥದ್ದು ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಎಂಟ್ರಿ ಮಾಡ್ತೀವಿ ಸರ್, ಅಥವಾ ಟ್ರಾನ್ಸ್ಫರ್ ಎಂಟ್ರಿ ಮಾಡ್ತೀವಿ, ಈಗ ಒಬ್ಬರ ಖಾತೆಯಿಂದ ಒಬ್ಬರ ಖಾತೆಗೆ ವರ್ಗಾವಣೆ ಮಾಡ್ತೀವಿ, ಅದು ಬರುತ್ತಾ? ಅದಕ್ಕೆ ಕೂಡ ಈ ಸೆಕ್ಷನ್ ಅನ್ವಯಿಸುತ್ತೆ. ಅಂದರೆ ನೀವು ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ಮೂಲಕ ಅಥವಾ ಟ್ರಾನ್ಸಾಕ್ಷನ್ ಮೂಲಕ ನೀವು ವರ್ಗಾವಣೆ ಮಾಡಿ ಎಂಟ್ರಿ ಮಾಡ್ತೀರಿ ಅಂದ್ರೆ ಅದಕ್ಕೂ ಕೂಡ ಈ ಸೆಕ್ಷನ್ ಅನ್ವಯಿಸುತ್ತೆ. 2 ಲಕ್ಷಕ್ಕಿಂತ ಹೆಚ್ಚು ಟ್ರಾನ್ಸ್ಫರ್ ಕೂಡ ಮಾಡುವಂತಿಲ್ಲ. ಯಾಕೆಂದ್ರೆ ನೀವು ಕಮರ್ಷಿಯಲ್ ಬ್ಯಾಂಕ್ಗಳು ಅಥವಾ RBI ನಿಂದ ಅನುಮತಿ ಪಡೆದ ಬ್ಯಾಂಕ್ಗಳಲ್ಲ. ಈ ನಿಯಮದಿಂದಾಗಿ ಸೆಲ್ಫ್ ಚೆಕ್, ಬೇರರ್ ಚೆಕ್, ಇದು ಯಾವುದಕ್ಕೂ ಇನ್ನು ಮುಂದೆ ಸೆಲ್ಫ್ ಚೆಕ್ ಮೂಲಕ ನಾವು ಕೊಟ್ಟಿದೀವಿ ಸರ್, ಅವರು ಬೇರರ್ ಚೆಕ್ ಮೂಲಕ ಕೊಟ್ಟಿದೀವಿ, ಅಥವಾ ಕೇವಲ ಅವ್ರ ಹೆಸರು ಮಾತ್ರ ಮಾಡಿ ಕೊಟ್ಟಿದೀವಿ ಸರ್, ಚೆಕ್ ಮೂಲಕನೇ ಕೊಟ್ಟಿದೀವಿ, ಅಥವಾ ಕ್ರಾಸ್ ಮಾಡಿಲ್ಲ ಅಂದ್ರೆ ಅದು ಕೂಡ ಅನ್ವಯಿಸುತ್ತೆ. ಯಾಕೆಂದ್ರೆ ಅವೆಲ್ಲ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಪ್ರಕಾರ ಎಂಡಾರ್ಸ್ಮೆಂಟ್ಗೆ ಅವಕಾಶ ಇದೆ. ಆದ್ರೆ ಈ ನಿಯಮದಲ್ಲಿ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಆಗುವಂತಹ ವ್ಯವಹಾರಗಳಿಗೆ ಮಾತ್ರ ಅನ್ವಯಿಸುತ್ತೆ ಹೊರತು, ಈಗ ನಾನು ನಿಮ್ಮ ಸಹಕಾರ ಸಂಘದಲ್ಲಿ ನನ್ನ ಖಾತೆಯಲ್ಲಿ ನಾನು ಇಟ್ಕೊಂಡಿದ್ದೀನಿ, ಅದನ್ನ ನಾನು ತೆಕ್ಕೊಳ್ಬಹುದಾ ಅಂತ ಹೇಳಿದ್ರೆ, ಅಥವಾ ನನ್ನ ಬ್ಯಾಂಕಿನಲ್ಲಿರುವ ಯಾವುದೇ ಖಾತೆಯಿಂದ ಹಿಂಪಡಿತಾ ಇದ್ದೀನಿ, ನಾನು ಒಂದು ಸೆಲ್ಫ್ ಚೆಕ್ ಹಾಕಿ ನಾನು ಕ್ಯಾಶ್ ವಿಡ್ರಾ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಾಡ್ಬೋದಾ? ಬ್ಯಾಂಕ್ಗಳಿಂದ ಕ್ಯಾಶ್ ವಿಡ್ರಾ ಮಾಡಿದ್ರೆ ಇದು ಅನ್ವಯಿಸೋದಿಲ್ಲ. ಇದುವರೆಗೆ ಏನಾಗಿತ್ತು ಅಂದ್ರೆ ಆದಾಯಗಳಿಗೆ ಯಾವುದೇ ಮಿತಿ ಇರಲಿಲ್ಲ, ಆದಾಯ ಸ್ವೀಕಾರಕ್ಕೆ. ಆದ್ರೆ ಈ ಬದಲಾವಣೆಯಿಂದಾಗಿ ಒಂದು ದಿನದಲ್ಲಿ ನೀವು ಆದಾಯವನ್ನು ಕೂಡ 2 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಮೊತ್ತವನ್ನು ನಗದು ರೂಪದಲ್ಲಿ ಸ್ವೀಕರಿಸುವಂತಿಲ್ಲ. ನಾನು ಅಗ್ರಿಕಲ್ಚರಲ್ ಪ್ರಾಡ್ಯೂಸ್ ಸೇಲ್ ಮಾಡಿದ್ದೀನಿ, 2 ಲಕ್ಷಕ್ಕಿಂತ ಜಾಸ್ತಿ ತಗೊಳ್ಬಹುದಾ? ಇಲ್ಲ, ಅದು ನಿಮ್ಮ ಆದಾಯ ಇದ್ರೆ ಅದನ್ನು ಕೂಡ ತಗೊಳ್ಳಂಗಿಲ್ಲ. ಹಾಗೆ ಸಾಲ ವಿತರಣೆಗೆ, ಸಾಲವನ್ನು ನೀಡಲಿಕ್ಕೆ ಮಿತಿ ಇರಲಿಲ್ಲ. ಸಾಲ ಸ್ವೀಕಾರಕ್ಕೆ 185 ಸೆಕ್ಷನ್ ಪ್ರಕಾರ 20,000 ರೂಪಾಯಿ ಮಿತಿ ಇತ್ತು. 269SS ಅಥವಾ ಸೆಕ್ಷನ್ 185 ಹೊಸ ಸೆಕ್ಷನ್. ಆದ್ರೆ ಸಾಲ ವಿತರಣೆಗೆ, ಸಾಲ ನೀಡ್ಲಿಕ್ಕೆ ಮಿತಿ ಇರಲಿಲ್ಲ. ಸಾಲ ಸ್ವೀಕಾರಕ್ಕೆ ಇತ್ತು ಮಿತಿ, ಸಾಲ ನೀಡ್ಲಿಕ್ಕೆ ಇರಲಿಲ್ಲ. ಆದ್ರೆ ಈಗ ಒಬ್ಬ ವ್ಯಕ್ತಿಗೆ ಒಂದು ದಿನದಲ್ಲಿ 2 ಲಕ್ಷ ರೂಪಾಯಿಗಿಂತ ಹೆಚ್ಚು ನಗದು ರೂಪದಲ್ಲಿ ಸಾಲವನ್ನು ಕೂಡ ವಿತರಣೆ ಮಾಡುವಂತಿಲ್ಲ. ಯಾಕೆಂದ್ರೆ ಅವನು ಸ್ವೀಕರಿಸುವಂತಿಲ್ಲ. ಇದು ಸ್ವೀಕಾರಕ್ಕೆ ಸಂಬಂಧಪಟ್ಟಿರದೆ ನಿಯಮ, ಹೌದು, ಒಪ್ಕೊಳ್ತೀನಿ. ಆದರೆ ನೀವು ವಿತರಣೆ ಮಾಡಿದರೆ ಅವನು ಸ್ವೀಕಾರ ಮಾಡಿದಂತಾಗತ್ತೆ, ಅವನಿಗೆ ಈಕ್ವಲ್ ಪೆನಾಲ್ಟಿ ಬರ್ತದೆ. ಹಾಗಾಗಿ ಅವನು ಸ್ವೀಕರಿಸುವಂತಿಲ್ಲ, ಹಾಗಾಗಿ ನೀವು ವಿತರಣೆ ಮಾಡುವಂತಿಲ್ಲ. ಇನ್ನು ನೀಡಿದ ಸಾಲ ಮರುಪಾವತಿ, ನಾವು ಸಾಲ ನೀಡಿದೀವಿ, ಅದರ ಮರುಪಾವತಿ ಮಾಡ್ಲಿಕ್ಕೆ ಮೊದಲು ಯಾವುದೇ ಮಿತಿ ಇರಲಿಲ್ಲ. ಈಗ ನೀವು ಆ ಸಾಲವನ್ನು ಮರುಪಾವತಿ ಮಾಡುವಂಥದ್ದು ಕೂಡ 2 ಲಕ್ಷಕ್ಕಿಂತ ಜಾಸ್ತಿ ನಗದು ಸ್ವರೂಪದಲ್ಲಿ ಸ್ವೀಕರಿಸುವಂತಿಲ್ಲ. ಸೊ ಏನಾಗತ್ತೆ, ಇದರಿಂದ ಪರಿಣಾಮ ಏನಾಗತ್ತೆ ಅಂದ್ರೆ ನಾವು ಗಮನಿಸಬೇಕಾದಂತ ಅಂಶಗಳು ಇಲ್ಲಿ. ಮೊದಲನೇದು, ದೊಡ್ಡ ಮೊತ್ತದ ಸಾಲ ನೀಡಿಕೆ. ಸಹಕಾರ ಸಂಘಗಳ ವ್ಯಾಪ್ತಿಯಲ್ಲಿ ಹೇಳಬೇಕು ಅಂದ್ರೆ, ದೊಡ್ಡ ಮೊತ್ತದ ಸಾಲ ನೀಡುವಾಗ ಕೇವಲ ನಗದು ರೂಪದಲ್ಲಿ ನೀಡುವಂತಿಲ್ಲ, ಕೇವಲ ಬ್ಯಾಂಕಿನ ಚಾನೆಲ್ ಮೂಲಕನೇ ಕೊಡಬೇಕು. ಅದು ಮೊದಲನೇದು ನಾವು ಅಳವಡಿಸ್ಕೊಳ್ಬೇಕಾಗಿರೋದು. ಸಾಲ ವಿತರಣೆ ಮಾಡುವಾಗ ಕೂಡ ನಮಗೆ 2 ಲಕ್ಷದ ಮಿತಿ ಇದೆ, ಯಾಕೆಂದ್ರೆ ಅವನು ಸ್ವೀಕರಿಸುವಂತಿಲ್ಲ. ಹಾಗೆ ನೀಡಿದ ಸಾಲ ವಸೂಲಾತಿಗೆ ಕೂಡ 2 ಲಕ್ಷ ರೂಪಾಯಿ. ಸ್ನೇಹಿತರೆ ಚೆನ್ನಾಗಿ ಗಮನಿಸಿ, ಇದು ಸಾಲ ಸ್ವೀಕಾರ ಮತ್ತು ಸಾಲ ಮರುಪಾವತಿಗೆ ಸಂಬಂಧಪಟ್ಟಂತೆ ಈ 269SS ಅಥವಾ 185 ಸೆಕ್ಷನ್ ಅದೇ ಅನ್ವಯಿಸುತ್ತೆ. ಅದಕ್ಕೆ 25,000 ರೂಪಾಯಿ. ಆದರೆ ನಾವು ಸಾಲ ಸ್ವೀಕಾರ ಮಾಡ್ತಾ ಇಲ್ಲ, ನಾವು ಸಾಲವನ್ನು ನೀಡ್ತಾ ಇದ್ದೇವೆ, ನೀಡಿದ ಸಾಲದ ಮರುಪಾವತಿಯನ್ನು ಪಡಿತಾ ಇದ್ದೇವೆ. ಈ ಕಾರಣದಿಂದಾಗಿ ನಮಗೆ ಈ ಮಿತಿಗಳು 2 ಲಕ್ಷ ರೂಪಾಯಿಗಳೇ ಬರ್ತದೆ. ಉಳಿತಾಯ ಖಾತೆಗಳಲ್ಲೂ ಕೂಡ ಅವರದೇ ಖಾತೆ ಆಗಿದ್ರೆ, ಉಳಿತಾಯ ಖಾತೆಗಳು ನಾನು ಹೇಳ್ತಾ ಇದ್ದೀನಿ, ಅದು ಡೆಪಾಸಿಟ್ ಖಾತೆ ಆಗಿರಬಾರ್ದು, ಉಳಿತಾಯ ಠೇವಣಿ ಆಗಿರಬಾರ್ದು, ಉಳಿತಾಯ ಖಾತೆ ಆಗಿದ್ದರೆ ಉಳಿತಾಯ ಖಾತೆಗಳ ಮೂಲಕ ಕೂಡ 2 ಲಕ್ಷಕ್ಕಿಂತ ಹೆಚ್ಚು ತಗೊಳ್ಳುವಂಥದ್ದಾಗಲಿ 2 ಲಕ್ಷಕ್ಕಿಂತ ಹೆಚ್ಚು ಪಾವತಿ ಮಾಡುವಂಥದ್ದಾಗಲಿ ಮಾಡಬೇಡಿ. ಯಾಕೆಂದ್ರೆ ನಿಮಗೆ ಪಾವತಿ ಮಾಡ್ಲಿಕ್ಕೆ ರೆಸ್ಟ್ರಿಕ್ಷನ್ಸ್ ಇಲ್ಲ, ಆದರೆ ಅವನಿಗೆ ಸ್ವೀಕಾರಕ್ಕೆ ರೆಸ್ಟ್ರಿಕ್ಷನ್ಸ್ ಇದೆ. ಎಸ್ಪೆಷಲಿ OD ಅಥವಾ ಕ್ಯಾಶ್ ಕ್ರೆಡಿಟ್ ಸಾಲಗಳಿಗೆ ನಿಮಗೆ ತೊಂದರೆ ಆಗತ್ತೆ.
ಯಾವುದೋ ಒಂದು ಪೆಟ್ರೋಲ್ ಬಂಕಿಗೆ ನೀವು ಸಾಲವನ್ನು ಕೊಟ್ಟಿದ್ದೀರಿ, ಓಡಿ ಕೊಟ್ಟಿದ್ದೀರಿ 25 ಲಕ್ಷ ರೂಪಾಯಿ. ಅವರು ಡೈಲಿ ಕ್ಯಾಶ್ 5 ಲಕ್ಷ ರೂಪಾಯಿ ಬಂದಿದೆ ತಂದು ಡೆಪಾಸಿಟ್ ಮಾಡ್ತೀವಿ, ತಗೊಳಕ್ ಬರೋದಿಲ್ಲ, ನೀವು ಸ್ವೀಕರಿಸುವಂತಿಲ್ಲ. ಅಂತಹ ಸಂದರ್ಭದಲ್ಲಿ ಅವರು ಬೇರೆ ಬ್ಯಾಂಕ್ಗಳಿಗೆ ಈ ನಿಯಮ ಅನ್ವಯಿಸೋದಿಲ್ಲ, ಈ ಸೆಕ್ಷನ್ 188 ಅನ್ವಯಿಸೋದಿಲ್ಲ. ಹಾಗಾಗಿ ಬ್ಯಾಂಕ್ಗಳಿಗೆ ಅವರು ಎಷ್ಟು ಕ್ಯಾಶ್ ಹಾಕ್ಬೋದು ಆ ಬ್ಯಾಂಕಿಗೆ ಹಾಕಿ ಬ್ಯಾಂಕಿನ ಮೂಲಕ ನಿಮ್ಮ ಖಾತೆಗಳಿಗೆ ವರ್ಗಾವಣೆ ಮಾಡಿದರೆ ಈ ಬಾಧ್ಯತೆ, ಈ ಸೆಕ್ಷನ್ನಿನ ಬಾಧ್ಯತೆ ಆಗೋದಿಲ್ಲ. ಹಾಗಾಗಿ ಇನ್ನೊಮ್ಮೆ ನೆನೆಸ್ಕೊಳ್ಳೋಣ ಸ್ನೇಹಿತರೆ, ಈ 188 ಸೆಕ್ಷನ್ 185, 186, 188 ಈ ಸೆಕ್ಷನ್ಗಳಿಂದ ಮತ್ತೊಮ್ಮೆ ನೆನ್ಪು ಮಾಡ್ಕೊಳ್ಳೋಣ. 2,000 ರೂಪಾಯಿ ದೇಣಿಗೆಗೆ ಮಿತಿ ಇದೆ, 10,000 ರೂಪಾಯಿ ವೆಚ್ಚಗಳ ಪಾವತಿಗಳಿಗೆ ಮಿತಿ ಇರುವಂಥದ್ದು, ಸಾಲ ಸ್ವೀಕಾರಗಳಿಗೆ ಮತ್ತು ಠೇವಣಿ ಸ್ವೀಕಾರಗಳಿಗೆ, ಸ್ಥಿರಾಸ್ತಿ ಸಂಬಂಧದ ಸ್ವೀಕಾರಗಳಿಗೆ 20,000 ರೂಪಾಯಿ, ಹಾಗೆ ಮರುಪಾವತಿಗಳಿಗೆ ಸಾಲ ಮರುಪಾವತಿ, ಸ್ಥಿರಾಸ್ತಿ ಮರುಪಾವತಿ, ಸ್ಥಿರಾಸ್ತಿ ಸಂಬಂಧದ ವ್ಯವಹಾರದ ಇದಕ್ಕೆ ಪಾವತಿ ಹಾಗೂ ಠೇವಣಿ ಮರುಪಾವತಿಗಳಿಗೆ 20,000 ರೂಪಾಯಿ. ಇತರೆ ವ್ಯವಹಾರಗಳ ಸ್ವೀಕೃತಿಗೆ ಇವತ್ತು ಹೇಳಿದಂತೆ 2 ಲಕ್ಷ ರೂಪಾಯಿ. ಸೊ ಇದಿಷ್ಟು ಮಿತಿಗಳಿದೆ. ಇನ್ನು ಬ್ಯಾಂಕಿನಿಂದ ನಗದು ಹಿಂಪಡೆತಕ್ಕೆ ಹಿಂದೊಮ್ಮೆ ಹೇಳಿರುವಂತಹ ಸೆಕ್ಷನ್ ನಿಮ್ಗೆ ನೆನಪಿರ್ಬೋದು. 3 ಕೋಟಿ ರೂಪಾಯಿವರೆಗೆ ಬ್ಯಾಂಕಿನಿಂದ ಹಿಂಪಡೆತ ಮಾಡಬಹುದು ನೀವು ಅನೇಕ ಬಾರಿಯಲ್ಲಿ ಸಹಕಾರ ಸಂಘಗಳಿಗೆ. ಅಲ್ಲಿವರೆಗೆ TDS ಅಪ್ಲೈ ಆಗೋದಿಲ್ಲ ಅಂತ, ಅದು ಬೇರೆ. ಬ್ಯಾಂಕಿನಿಂದ ನಗದು ಹಿಂಪಡೆತದ ಮೇಲೆ TDS ಅನ್ನೋದ್ರ ಬಗ್ಗೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ, ಅದನ್ನು ನೀವು ನೋಡ್ಬೋದು. ಸೊ ಇದಾಗಿತ್ತು ಸ್ನೇಹಿತರೆ, ಆದಾಯ ತೆರಿಗೆ ಕಾಯ್ದೆ ಅಡಿಯಲ್ಲಿ ನಗದು ವ್ಯವಹಾರ ಮಿತಿಗಳು ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಇತರೆ ವ್ಯವಹಾರಗಳ ಸ್ವೀಕೃತಿ ಅಂದ್ರೆ ಕಲಂ 180A6 ಅಂದ್ರೆ 269ST ಹಳೆಯ ಕಾಯ್ದೆ ಪ್ರಕಾರ, ಅದ್ರ ಪ್ರಕಾರ ಏನಿತ್ತು ಅನ್ನೋದ್ರ ಬಗ್ಗೆ ಒಂದು ವಿವರಣೆ. ಈ ಸಂಚಿಕೆ ನಿಮಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ಕರ್ವೀರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಹಾಗೆ ಮತ್ತೊಂದು ಇದೇ ರೀತಿಯ ವಿಶೇಷವಾದಂತಹ ವಿಚಾರದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರಲಿಕ್ಕೆ ಮುಂದಿನ ಸಂಚಿಕೆಯಲ್ಲಿ ಮುಂದೆ ಬರ್ತೀನಿ. ಜೈ ಸಹಕಾರ.